ಪ್ರತಿದಿನವೂ ನಾವು ನಮ್ಮ ಜೀವನದಲ್ಲಿ ಒಂದಲ್ಲ ಒಂದು ಕೆಲಸದಲ್ಲಿ ತೊಡಗೇ ಇರ್ತೀವಿ. ಈ ಕೆಲಸದ ಒತ್ತಡದಿಂದ ನಾವು ಆಚೆ ಬರಬೇಕಂದ್ರೆ ನಾವು ಅವಾಗವಾಗ ಆಚೆ ಎಲ್ಲಾದರೂ ಹೋಗ್ತಾ ಇರಬೇಕು. ನಾನು ಹೋಗ್ತಿರೋದು ಎಲ್ಲಿಗೆ ಅಂತೀರಾ? ನೀವೇ ನೋಡಿ. ಎಷ್ಟು ಕಿಲೋಮೀಟ್ರ್ ಮಗ ಇಲ್ಲಿಂದ? ಈಗ 250 ಕಿಲೋಮೀಟ್ರ್ ಐತೆ ಮಗ. ಹೌದು. ನಾನು ಏನು ಅಂತಂದರೆ ತುಂಬ ದಿನ ಆಗಿತ್ತು, ಎಲ್ಲೂ ಹೋಗಿರಲಿಲ್ಲ. ಅದರಲ್ಲೂ ಫ್ರೆಂಡ್ಸ್ ಜೊತೆ ಹೋಗ್ತಾ ಇರ್ತೀನಿ, ಬಟ್ ಲಾಂಗ್ ಹೋಗಿರಲಿಲ್ಲ. ಸೊ ನೀನು ಹೇಳಿದ ತಕ್ಷಣ ಆಯಿತು, ದೇವ್ರ ದರ್ಶನ ಅಲ್ವಾ, ಚೆನ್ನಾಗಿರುತ್ತೆ ಅದು ಫ್ರೆಂಡ್ಸ್ಗಳ ಜೊತೆ ಅಂದ್ಬಿಟ್ಟು ಹೋಗ್ತಾ ಇದ್ವಿ. ಸೊ ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ಮಗ ಬೆಳಿಗ್ಗೆ ಮಗ ಮಚ್ಚ ಕರೆಕ್ಟಾಗಿ 1-2 ಗಂಟೆಗೆಲ್ಲ ರೀಚ್ ಆಗಿರ್ತೀವಿ. ಓಕೆ. ಬಸಪ್ಪನ ದರ್ಶನ ತಗೊಳ್ಳೋಣ ಫಸ್ಟು. ಓಕೆ. ಅದಾದ್ಮೇಲೆ ಮಾದಪ್ಪನ ದರ್ಶನ ಮಾಡಿಕೊಂಡು ಬರೋಣ. ನನಗೇನು ಅಂತಂದರೆ, ಇನ್ನೊಂದೇನು ಅಂತಂದರೆ, ನಾನು ಇದುವರೆಗೂ ಮಾದೇಶ್ವರನ ಬೆಟ್ಟಕ್ಕೆ ಹೋಗೇ ಇಲ್ಲ. ನಿನ್ನಿಂದ ಇವತ್ತು ನಾನು ಫಸ್ಟ್ ಟೈಮು ಮಾದೇಶ್ವರನ ಬೆಟ್ಟಕ್ಕೆ ಬರ್ತಾ ಇದ್ದೀನಿ. ಅದು ಗೊತ್ತಿಲ್ಲ ಅಲ್ಲಿ ಹೆಂಗಿರುತ್ತೋ ಏನೋ ಅಂತ. ಸೊ ಈಗ ಸಂತೋಷನೇ ನನಗೆ ಫುಲ್ ಗೈಡು. ನಾನು ಚಿಕ್ಕಂದ್ರಿಂದನೂ ಹೋಗ್ತಾನೆ ಇದ್ದೀವಿ. ಓಕೆ. ನಿನಗೆ ಒಂದು ಎಕ್ಸಾಂಪಲ್ ಆಗಿ ಹೇಳ್ಬೇಕು ಅಂದರೆ, ನಾನು ಮಾದಪ್ಪನ ಆಶೀರ್ವಾದದಿಂದ ಹುಟ್ಟಿದ್ದು ಅಂತಾರೆ ನಮ್ಮ ಮನೇಲೆಲ್ಲ. ನಮ್ಮ ಅಜ್ಜಿ ತಾತ ಆಮೇಲೆ ನಮ್ಮಮ್ಮ ಎಲ್ಲರೂ ಮಾದಪ್ಪನಿಗೆ ಹರಕೆ ಹೊತ್ಕೊಂಡ್ರು. ಹರಕೆ ಹೊತ್ತದ ಮೇಲೆ ಹುಟ್ಟಿದ್ದು ಅಂದ್ರೆ ನಾನೇನೆ. ಓಕೆ ಓಕೆ. ಮ್ಯಾನ್ಯುವಲ್ ಮೋಡು 6400 ಮ್ಯಾಕ್ಸ್ನಲ್ಲಿ ಇಟ್ಟಿದ್ದೀವಿ. ಬೆಳಗಿನ ಜಾವ 3 ಗಂಟೆಗೆ ನಾವು ತಾಳಬೆಟ್ಟಕ್ಕೆ ಬಂದು ತಲುಪಿದ್ವಿ. ಮಾದೇಶ್ವರನ ದರ್ಶನ ಪಡೆಯೋ ಮುಂಚೆ ಇಲ್ಲಿ ಧೂಪ ಹಾಕಿ ಕೈ ಮುಗಿದು ಮುಂದೆ ಸಾಗಬೇಕು. ತುಂಬ ಹಿಂಸೆ ತಗೋತದಾನೆ. ಬೆಳಗ್ಗೆ 4 ಗಂಟೆಗೆಲ್ಲ ನಾವು ಮಾದೇಶ್ವರನ ಸನ್ನಿಧಾನದಲ್ಲಿದ್ವಿ. ಆದರೆ ಕತ್ಲಿದ್ದ ಕಾರಣ ನಮಗೆ ಸರಿಯಾಗಿ ಏನೂ ಕಾಣಿಸ್ಲಿಲ್ಲ. ಸ್ನಾನ ಮಾಡಿಕೊಂಡು ಬಂದು ದರ್ಶನಕ್ಕಂತ ನಾವು ಕಾರಲ್ಲಿ ಕೂತ್ವಿ. ಸುಮಾರು 250 ಕಿಲೋಮೀಟರ್ ಪ್ರಯಾಣ ಮಾಡಿ ಬಂದ ನಮಗೆ ಒಂದು ಸರ್ಪ್ರೈಸ್ ಕಾದಿತ್ತು. ಅದೇನು ಗೊತ್ತಾ? ನೋಡಿ. ಅಬ್ಬಾ, ಇದು ನಿಜಾನ ಅನ್ನೋಷ್ಟರ ಮಟ್ಟಿಗೆ ನಮ್ಮನ್ನ ಇಲ್ಲಿನ ಪ್ರಕೃತಿ ಬೆರಗುಗೊಳಿಸಿತ್ತು. ನಮ್ಮ ಕಣ್ಣುಗಳು ಮಿಟುಕದೆ ಇಲ್ಲಿನ ಪ್ರಕೃತಿ ಸೌಂದರ್ಯವನ್ನ ಸವಿತಿದ್ವು. ಸುತ್ತ 77 ಬೆಟ್ಟಗಳು. ಕಂಗೊಳಿಸುತ್ತಿರುವ ರವಿಕಿರಣ. ಸಾವಿರಾರು ಹಕ್ಕಿ ಪಕ್ಷಿಗಳ ವನ. ಮೃಗಗಳ ತಾಣದ ಮಧ್ಯೆ ದೇವ ಮಲೆಮಾದಪ್ಪ. ಮುಂಜಾನೆ ದೇವನ ದರ್ಶನ ಪಡೆದು ನಾವು ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಹಾಕಿದ್ವಿ.
ಮಾದೇವ ಬಾರು ಏಳೇಳು ಮನೆಯ ಮೇರೆರು ನಡು ಮನೆಯಲ್ಲಿ ನೆಲೆಗೊಂಡು ಏಳೇಳು ಮನೆಯ ಮೇರೆರು ನಡು ಮನೆಯಲ್ಲಿ ನೆಲೆಗೊಂಡು ನಗು ನಗುತ್ತ ಕುಳಿತಿರುವ ದೇವ ಮಾದೇವ ಬಾರೋ ಸ್ವಾಮಿ ಮಲೆಯ ನಿಧಾನವಾಗಿ ಭಕ್ತರ ಆಗಮನ ಶುರುವಾಯಿತು. ದೇವಸ್ಥಾನದ ಆವರಣ, ಗಜರಾಜ ದರ್ಶನ, ಪ್ರದಕ್ಷಿಣೆ, ಪೂಜೆ ಎಲ್ಲವನ್ನು ಮುಗಿಸಿ ನಾವು ಹೊರಟಿದ್ದು ಪ್ರಸಾದದ ಕಡೆ. ಅಡಿ ಮಗ 10 ಗಂಟೆಯೊಳಗೆ ನಾವು ನಮ್ಮ ಎಲ್ಲ ಪೂಜಾ ಕ್ರಮಗಳನ್ನು ಮುಗಿಸಿ ನಾವು ಹೊರಟಿದ್ದು ಮರಳಿ ಬೆಂಗಳೂರಿನ ಕಡೆಗೆ. ಸಂತೋಷ್ ಅವ್ರೆ, ನಿಮ್ ಮರ ಯಾಕೆ ಎಷ್ಟೊಂದು ಉದ್ದ ಇದೆ? ಅದು ನೀವು ಬರ್ತೀರಾ ಅಂತ ನಿಮ್ಮಷ್ಟದ ಆಗತ್ತೆ. ನಂಗ್ ಮಾತಾಡ್ಬಾರ್ದು ಸಂತು, ಅದಕ್ಕೇನಾರ ಒಂದು ಹಳೆ ಇತಿಹಾಸ ಇದೆ, ಏನಾರ ಓಕೆ ಓಕೆ. ನೀನು ಬತ್ತಾವಿ ಅಂತ ಐತೆ, ನೀವ್ ಬರ್ತಾವಿ ಅಂತ ಐತೆ ಅಂದ್ರೆ ಸರಿ ಯಾರ ಮಾಡೋದ್ ಮಾಡ್ದು ಹಿಂಗ್ ಮಾಡೋಲ್ಲ ಅನ್ಕೋತಾರಪ್ಪೆ. ಸರಿ 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 ಸರಿ. ಕಾರ್ ಹಾಕಂಗ್ ಹೋಯ್ತಾ ಅಂದ್ರೆ ಅದಕ್ಕೊಂದು ಯಾವ್ದಾರ ರೀಸನ್ ಕೊಡ. ಹೌದಾ ಹೌದಾ, ಸರಿ ಸರಿ. ಹೀಗೆ ಹರಟೆ ಹೊಡ್ಕೊಂಡು ಇಲ್ಲೊಂದು ನೇಚರ್ ಶಾಟ್ ತಗೊಂಡ್ರೆ ಹೇಗಿರುತ್ತೆ ಅನ್ನಿಸ್ತು. ಆ ಶಾಟ್ ಹೇಗಿತ್ತು ಗೊತ್ತಾ? ನೀವೇ ನೋಡಿ. ಭಿಕ್ಷೆ ಬೇಡಕ್ ಬಂದಾಗ ಅವ್ಳ್ ಅವಳು ಭಿಕ್ಷೆ ಹಾಕಲ್ಲ. ರಾಗಿ ಏನು ಹಾಕಲ್ಲ. ಅವಳು ಕೇಳಿದಾಗ ಸ್ವಲ್ಪ ಹಾಕು, ನಿನ್ ಮನೇನ ಅಭಿವೃದ್ಧಿ ಮಾಡ್ತೀನಿ ಅಂತ ಹೇಳ್ದಾಗ್ಲೂ ಅವಳು ಮಾಡಲ್ಲ, ಹಾಕಲ್ಲ ಮಾದಪ್ಪಂಗೆ. ಆಗ ಮಾದಪ್ಪಂಗೆ ಫುಲ್ ಸಿಟ್ಟು ಬಂದು, ನನ್ನ ಹತ್ರ ಏನಿಲ್ಲ ನಾನೇನು ಹಾಕಲ್ಲ ಅಂದಾಗ ಮಾದಪ್ಪಂಗೆ ಸಿಟ್ಟು ಬಂದು, ನಿನ್ ಹತ್ರ ಏನೇನಿದೆ ಎಲ್ಲ ಸುಟ್ಟು ಭಸ್ಮ ಆಗ್ಲಿ ಅಂತ ಶಾಪ ಕೊಡುತ್ತೆ. ಅವಾಗ ಆ ಜಾಗದಲ್ಲಿ ಎಲ್ಲ ಭಸ್ಮ ಆಗುತ್ತೆ. ಅದಾದ್ಮೇಲೆ ಇಳಿದು ತಪ್ಪಾಯ್ತು ಅಂದ್ರೆ ಕಾಲಿಗೆ ಬೀಳ್ತಾಳೆ. ಆವಾಗ ಮಾದಪ್ಪ ಕ್ಷಮಿಸಲ್ಲ. ಆಗ ಏನ್ ಮಾಡುತ್ತೆ ಮಾದಪ್ಪ, ಮತ್ತೆ ಅವಳ ಅಲ್ಲಿ ನಿಂತಿರೋ ತಟ್ಟೆಲೆ ಕಲ್ಲು ಮಾಡ್ಬಿಡೋದು. ದೇವಾನ್ ದೇವತೆಗಳನ್ನೇ ಬಂಧಿಸಿರ್ತಾರಲ್ಲ ಶ್ರವಣಾಸುರ, ಎಲ್ಲರನ್ನ ರಿಲೀಸ್ ಮಾಡಿದ ಮಾದಪ್ಪ ಬಂದು. ಓಕೆ ಓಕೆ. ಇದು ತೋರ್ಗದ್ಗೆ ಅದು ಬೇವನ್ ಕಾಳಮ್ಮನ್ನ ಭಸ್ಮ ಮಾಡಿದ ಜಾಗ ಅದು. ಅದು ಅಲ್ಲಿ ಮೇಲೆ ಇರೋದು. ಹಟ್ಟಿ ಮತ್ತೆ ದನ ಕರು ಕೋಳಿ ಗಿಳಿ ಸಾಕ್ತಿದ್ರಲ್ವಾ, ಅದೆಲ್ಲ ಆ ಕಡೆ. ಇದೆಲ್ಲ ಅವರು ಅವ ಜಮೀನ್ ಮಾಡ್ತಾ ಇದ್ದದ್ದು. ಮಾಡ್ತೀವಿ. ಇಲ್ಲಿ ಈಗ ಏನೇನಕ್ಕೆಲ್ಲ ಎಲ್ಲ ಪೂಜೆ ಮಾಡ್ಕೋತಾರೆ? ಇಲ್ಲಿ ನಮ್ ದೇವಸ್ಥಾನ ಎಲ್ಲ ಮಾದಪ್ಪನ ದೇವಸ್ಥಾನ ಅಲ್ವಾ, ಇಲ್ಲಿ ನಮ್ಮ ಮಾದಪ್ಪನ ತಂಬಡಿಗಳೆಲ್ಲ ಅವ್ರ ಪೂಜೆ ಮಾಡ್ತಾರೆ. ನೋಡಿದ್ರಲ್ಲ ಸ್ನೇಹಿತರೆ, ಎಲ್ಲವೂ ದೈವ ಇಚ್ಛೆ. ನಾನು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದರೆ, ನಾನು ಯಾವತ್ತೂ ಮಾದಪ್ಪನ ಸನ್ನಿಗೆ ಹೋಗಬೇಕು ಅಂದ್ಕೊಂಡಿರಲಿಲ್ಲ. ಆದರೆ ಮಾದಪ್ಪನೇ ನನ್ನನ್ನು ತನ್ನಲ್ಲಿಗೆ ಕರೆಸಿಕೊಂಡ. ಒಂದೊಳ್ಳೆ ಸ್ನೇಹಿತರೊಂದಿಗೆ ಸಮಯ ಕಳೆದಿತ್ತು, ದೇವರ ದರ್ಶನದಲ್ಲಿ ಪಾಲ್ಗೊಂಡಿದ್ದು ಬದುಕನ್ನು ಬದುಕಲಿಕ್ಕೆ ಇನ್ನಷ್ಟು ಹುರುಪನ್ನು ತಂದುಕೊಟ್ಟಿತು. ಅಷ್ಟೇ ಅಲ್ವಾ ಸ್ನೇಹಿತರೆ, ಜೀವನದಲ್ಲಿ ಎಲ್ಲವೂ ಅನಿರೀಕ್ಷಿತ.